ದಕ್ಷ ಐಎಎಸ್ ಅಧಿಕಾರಿಗಳ ವಿರುದ್ಧ ಜಿದ್ದಿಗೆ ಬಿತ್ತ ಇದೀಗ ಸರ್ಕಾರ. ನೆಲಮಂಗಲ ನಗರಸಭೆ 7 ಸದಸ್ಯರ ಅನರ್ಹತೆ ಪ್ರಕರಣದ ವಿಚಾರವಾಗಿ ಅನರ್ಹತೆಗೊಳಿಸಿದಂತಹ 3 ದಿನಗಳಲ್ಲಿ ಡಿಸಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗೆ ವರ್ಗಾವಣೆಯ ಶಿಕ್ಷೆ. ದಕ್ಷ ಐಎಎಸ್ ಅಧಿಕಾರಿಗಳ ವಿರುದ್ಧ ಇದೀಗ ಜಿದ್ದಿಗೆ ಬಿತ್ತ ಸರ್ಕಾರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ನೆಲಮಂಗಲ ನಗರಸಭೆ 7 ಸದಸ್ಯರ ಅನರ್ಹತೆ ಪ್ರಕರಣದ ವಿಚಾರವಾಗಿ ಅನರ್ಹತೆಗೊಳಿಸಿದ 3 ದಿನದಲ್ಲಿ ಡಿಸಿಯನ್ನ ಎತ್ತಂಗಡಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗೆ ವರ್ಗಾವಣೆ ಶಿಕ್ಷೆ. ಡಿಸಿ ಬಸವರಾಜುಗೆ 2 ದಿನಗಳಲ್ಲಿ ವರ್ಗಾವಣೆ ಶಿಕ್ಷೆ ಆಗಿರುವಂಥದ್ದು. ಯಾವುದೇ ಜಾಗ ಕೂಡ ತೋರಿಸದೆ ಬಸವರಾಜು ಅನ್ನ ಎತ್ತಂಗಡಿ ಮಾಡಲಾಗಿದೆ. ಜಿಲ್ಲಾ ಪಂಚಾಯತ್ ಸಿಇಒ ಅನುರಾಧಾಗೆ ಡಿಸಿ ಪೋಸ್ಟ್ ದಯಪಾಲಿಸಿದೆ ಸರ್ಕಾರ. ಹೊಸ ಡಿಸಿ ಅನುರಾಧಾಗೆ ಹೆಚ್ಚುವರಿ. ಜಿಲ್ಲಾ ಪಂಚಾಯಿತಿ ಸಿಇಒ ಹೆಚ್ಚುವರಿಯಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ಅನುರಾಧ ಡಿಸಿ ಬಸವರಾಜನ ಎತ್ತಂಗಡಿ ಮಾಡಿದ್ದಾರೆ. ಫೈನಲ್ ಆಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗೆ ವರ್ಗಾವಣೆ ಶಿಕ್ಷೆ. 2 ದಿನಗಳಲ್ಲಿ ವರ್ಗಾವಣೆ ಶಿಕ್ಷೆ ಅನುಭವಿಸಬೇಕಾಗಿದೆ. ನೋಡಿ, ಯಾವುದೇ ಜಾಗ ಕೂಡ ತೋರಿಸದೆ ಬಸವರಾಜುವನ್ನ ತೆಗೆದುಹಾಕಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಅನುರಾಧಾಗೆ ಡಿಸಿ ಪೋಸ್ಟ್ ದಯಪಾಲಿಸಿದೆ ಸರ್ಕಾರ. ಯಾಕಾಗಿ ಹೊಸ ಡಿಸಿ ಅನುರಾಧಾಗೆ ಹೆಚ್ಚುವರಿಯಾಗಿ ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಅನುರಾಧ ಅನರ್ಹತೆಗೊಳಿಸಿದ 3 ದಿನದಲ್ಲಿ ಡಿಸಿಯನ್ನ ಎತ್ತಂಗಡಿ ಮಾಡಲಾಗಿದೆ. ನೆಲಮಂಗಲ ನಗರಸಭೆ 7 ಸದಸ್ಯರ ಅನರ್ಹತೆ ಪ್ರಕರಣದ ವಿಚಾರವಾಗಿ ಇದೀಗ ಡಿಸಿಯನ್ನ ಜಾಗವೂ ಕೂಡ ಸೂಚನೆ ಕೊಡದೆ ಎತ್ತಂಗಡಿ ಮಾಡಲಾಗಿದೆ. ದಕ್ಷ ಐಎಎಸ್ ಅಧಿಕಾರಿಗಳ ವಿರುದ್ಧ ಇದೀಗ ಸರ್ಕಾರ ಜಿದ್ದಿಗೆ ಬಿದ್ದಿದೆಯಾ? ಅನ್ಯಾಯದ ವಿರುದ್ಧ ಹೋರಾಡೋದೇ ತಪ್ಪ ಹಾಗಿದ್ರೆ ಇದನ್ನ ಗಮನಿಸ್ತಾ ಹೋದಾಗೆ ನೆಲಮಂಗಲದ ನಗರಸಭೆಯ 7 ಸದಸ್ಯರ ಅನರ್ಹತೆಯ ಪ್ರಕರಣದ ವಿಚಾರವಾಗಿನೇ ಯಾವಾಗ ಅನರ್ಹತೆಗೊಳಿಸಿದ್ರು ಆ 3 ದಿನದಲ್ಲಿ ಡಿಸಿಯನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಬೇರೆ ಕಡೆಗೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗೆ ವರ್ಗಾವಣೆಯ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಐಎಎಸ್ ಅಧಿಕಾರಿಗಳ ವಿರುದ್ಧ ಇದೀಗ ಜಿದ್ದಿಗೆ ಬೀಳ್ತಾ ಇದೆಯಾ ಸರ್ಕಾರ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾವುದೇ ಜಾಗವನ್ನು ಕೂಡ ತೋರಿಸಿಲ್ಲ. ರಿಪ್ಲೇಸ್ಮೆಂಟ್ ಜಿಲ್ಲಾ ಪಂಚಾಯತ್ ಸಿಇಒ ಅನುರಾಧಾಗೆ ಡಿಸಿ ಪೋಸ್ಟ್ ನ ದಯಪಾಲಿಸಿರುವಂಥದ್ದು ಸರ್ಕಾರ. ಇನ್ನು ಐಎಎಸ್ ಬಸವರಾಜು ಪರವಾಗಿ ಸಿಡಿದಿದ್ದಾರೆ ಜೆಡಿಎಸ್ ಪಾರ್ಟಿ. ಕಾನೂನು ಪಾಲಿಸದ ಅಧಿಕಾರಿಯನ್ನ 2 ದಿನವೂ ಕೂಡ ಹುದ್ದೆಯಲ್ಲಿ ಇರೋದಕ್ಕೆ ಬಿಡ್ಲಿಲ್ಲ. ಹಾಗಿದ್ರೆ ಕಾನೂನು ಪಾಲಿಸಿದೆ ತಪ್ಪಾಯ್ತಾ? ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಯಾವ ಸಂದೇಶವನ್ನ ನೀಡ್ತಾ ಇದೆ? ಪ್ರಾಮಾಣಿಕ ಅಧಿಕಾರಿ ವರ್ಗಾವಣೆ ಶಿಕ್ಷೆಯನ್ನ ವಿಧಿಸಿ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಾ? ಇದು ಆಡಳಿತ ಅಲ್ಲ, ದುರಾಡಳಿತ, ರಾಜಕೀಯ ದೌರ್ಜನ್ಯ. ದಕ್ಷ ಅಧಿಕಾರಿಯನ್ನ ಗುರಿಯಾಗಿಸುವಷ್ಟು ಕೀಳು ಮಟ್ಟಕ್ಕೆ ಇಳಿದಿರೋದು ನಾಚಿಕೆಗೇಡಿತನ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಉಳಿಗಾಲನೇ ಇಲ್ವಾ? ಹಾಗಿದ್ರೆ ಇದು ಸಿದ್ದು ಸರ್ಕಾರದಲ್ಲಿ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ವಿಪ್ ಉಲ್ಲಂಘನೆ ಮಾಡಿದವನನ್ನ ಅನರ್ಹಗೊಳಿಸಿದಂತಹ ಡಿಸಿಗೆ ಇದೀಗ ವರ್ಗಾವಣೆಯ ಶಿಕ್ಷೆ ಫೇಸ್ ಮಾಡಬೇಕಾದಂತಹ ಪರಿಸ್ಥಿತಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದ್ದು ತುಘಲಕ್ ಸರ್ಕಾರ. ರಾಜ್ಯ ಸರ್ಕಾರದ ಕ್ರಮವನ್ನ ತೀವ್ರವಾಗಿ ಖಂಡಿಸ್ತಾ ಇದೆ ಜೆಡಿಎಸ್ ಪಕ್ಷ. 13/2/2025 ನೆಲಮಂಗಲದಲ್ಲಿ ನಗರಸಭೆ ಅಧ್ಯಕ್ಷರ ಚುನಾವಣೆ ನಡೆದಿತ್ತು. ಆ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷ ಜಾರಿಗೊಳಿಸಿದಂತಹ ವಿಪ್ ಅನ್ನ ಉಲ್ಲಂಘಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಡ್ಡ ಮತದಾನವನ್ನ ಮಾಡಿದಂತಹ ಹಿನ್ನೆಲೆಯಲ್ಲಿ ಪಕ್ಷದ ವತಿಯಿಂದ ಸಲ್ಲಿಸಲಾಗಿದ್ದಂತಹ ದೂರನ್ನ ಪರಿಗಣಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಕ್ರಮವನ್ನ ಕೈಗೊಂಡು 7 ಮಂದಿ ನಗರಸಭೆ ಸದಸ್ಯರನ್ನ ಅನರ್ಹಗೊಳಿಸಿದ್ರು. ಭ್ರಷ್ಟ ಅಟ್
ಐಎನ್ಸಿ ಕರ್ನಾಟಕ ಸರ್ಕಾರದಲ್ಲಿ ದಕ್ಷ ಮತ್ತೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಉಳಿಗಾಲನೇ ಇಲ್ಲ ಅನ್ನೋದು ಪದೇ ಪದೇ ಎಗೈನ್ ಅಂಡ್ ಎಗೈನ್ ಸಾಬೀತಾಗ್ತಾನೆ ಇದೆ. ವಿಪ್ ಉಲ್ಲಂಘನೆ ಮಾಡಿದವರನ್ನ ಕಾನೂನು ಪ್ರಕಾರ ಅನರ್ಹಗೊಳಿಸಿದಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗೆ ಇದೀಗ ವರ್ಗಾವಣೆಯ ಶಿಕ್ಷೆಯನ್ನ ನೀಡಿದಂತಹ ತುಘಲಕ್ ಅಟ್ ಸಿದ್ದರಾಮಯ್ಯ ಸರ್ಕಾರ. ನೆಲಮಂಗಲ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ವಿಪ್ ಉಲ್ಲಂಘನೆ ಮಾಡಿದವರ ಸದಸ್ಯತ್ವವನ್ನ ಕಾನೂನು ಪ್ರಕಾರ ಫೆಬ್ರವರಿ 24ಕ್ಕೆ ಅನರ್ಹಗೊಳಿಸಿದಂತಹ ಜಿಲ್ಲಾಧಿಕಾರಿ ಬಸವರಾಜು ಅವರು ಕೇವಲ 2 ದಿನದಲ್ಲಿ ಅಂದ್ರೆ ಫೆಬ್ರವರಿ 26ಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ, ವರ್ಗಾವಣೆ ಮಾಡಲಾಗಿದೆ. ಹಾಗಿದ್ರೆ ಕಾನೂನನ್ನ ಪಾಲಿಸಿದ್ದೇ ಇವರ ತಪ್ಪಾಯ್ತಾ? ಕಾನೂನು ರಾಜ್ಯಕ್ಕೆ ಯಾವ ಸಂದೇಶವನ್ನ ನೀಡ್ತಾ ಇದೆ? ಇಲ್ಲಿ ಪ್ರಾಮಾಣಿಕ ಅಧಿಕಾರಿಗೆ ವರ್ಗಾವಣೆ ಶಿಕ್ಷೆ ಆಗ್ತಾ ಇದೆ. ಪ್ರಾಮಾಣಿಕ ಅಧಿಕಾರಿಗೆ ವರ್ಗಾವಣೆಯ ಶಿಕ್ಷೆಯನ್ನ ವಿಧಿಸಿ ಪ್ರತಿಕಾರವನ್ನ ತೆಗೆದುಕೊಳ್ತಾ ಇದೆ. ಇದು ಆಡಳಿತ ಅಲ್ಲ, ದುರಾಡಳಿತ, ರಾಜಕೀಯ ದೌರ್ಜನ್ಯ. ನ್ಯಾಯಯುತ ಕೆಲಸ ಮಾಡಿದ ಅಧಿಕಾರಿಯನ್ನ ಗುರಿಯಾಗಿಸುವಷ್ಟು ಕೀಳು ಮಟ್ಟಿಗೆ ಇಳಿದಿರೋದು ನಾಚಿಕೆಗೇಡು ಅಟ್ ರಾಹುಲ್ ಗಾಂಧಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇಲ್ಲಂತ ಅಲ್ಲ, ಪ್ರತಿ ಕಡೆಯೂ ಕೂಡ ಈ ಭ್ರಷ್ಟಾಚಾರ, ದುರಾಡಳಿತ ಅನ್ನೋದು ಇದ್ದೇ ಇರುತ್ತೆ. ಕೆಲವಷ್ಟೇ ನಮ್ಮ ಬೆಳಕಿಗೆ ಬರುತ್ತೆ. ಎಲ್ಲಿಲ್ಲ ಹೇಳಿ? ಒಂದು ಆಫೀಸ್ ಕಚೇರಿಯನ್ನ ತಗೊಳ್ಳಿ, ಸ್ಕೂಲು ಕಾಲೇಜಸ್ ತಗೊಳ್ಳಿ, ಎಲ್ಲಾ ಕಡೆ ಇರುತ್ತೆ. ಕೆಲಸ ಮಾಡೋರ್ಗೆ ಟಾರ್ಗೆಟ್ ಮಾಡ್ತಾರೆ. ಯಾಕಾಗಿ? ಇದನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ. ಅನ್ಯಾಯ ಆಗ್ತಾ ಇರೋದು ಆಗ್ತಾನೆ ಇರುತ್ತೆ. ಹಾಗಿದ್ರೆ ಕಾನೂನನ್ನ ಪಾಲಿಸಿದ್ದೇ ಇವರ ತಪ್ಪಾಯ್ತಾ? ನಾಚಿಕೆಗೇಡು ಸರ್ಕಾರಕ್ಕೆ ಛೀಮಾರಿ ಹಾಕ್ತಾ ಇದೆ ಜೆಡಿಎಸ್ ಪಕ್ಷ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದ್ದು ತುಘಲಕ್ ಸರ್ಕಾರ ಅಂತ ಛೀಮಾರಿ ಹಾಕ್ತಿದ್ದಾರೆ.